5 ವರ್ಷದಿಂದ ಕಾಡೆಲ್ಲ ಒಣಗೋಗಿತ್ತು. ಇದನ್ ನೋಡಿ ಶೇರ್ ಸಿಂಗ್ಗೆ ಚಿಂತೆಯಾಗಿತ್ತು. ಎಲ್ಲಾ ಪ್ರಾಣಿಗಳು ಹಸಿವು ಬಾಯಾರಿಕೆಯಿಂದ ನರಳುತ್ತಾ ಇದ್ವು. ಮಹಾರಾಜ್ರೆ, ನಿಮ್ಮ ಚಿಂತೆ ನನ್ಗೆ ಅರ್ಥ ಆಗುತ್ತೆ, ಆದ್ರೆ ಇದಕ್ಕೆ ಪರಿಹಾರ ಇದೆ ನನ್ ಬಳಿ. ಕಾಡಿಗೆ ಮಳೆ ಬರಿಸಲು ನೀವು ಏನು ಹೇಳಿದರೂ ಸರಿ, ಅದನ್ನು ನಾನು ಮಾಡುತ್ತೇನೆ. ನಾವು ಒಬ್ಬ ಬಾಬಾವರ ಬಳಿಗೆ ಹೋಗೋಣ. ಮಳೆ ಹೇಗ್ ಬರ್ಸೋದು ಅಂತ ಅವ್ರು ಹೇಳ್ತಾರಂತೆ. ಸರಿ, ಹಾಗಾದರೆ ನಾವು ಇವತ್ತು ಬಾಬಾರ ಬಳಿಗೆ ಹೋಗೋಣ. ಬಾಬಾ, ಕಾಡಿನಲ್ಲಿ ಬರಗಾಲವಿದೆ. ನದಿಗಳು ಮತ್ತು ಸರೋವರಗಳು ಈಗಾಗಲೇ ಒಣಗಿ ಹೋಗಿವೆ. ಪ್ರಾಣಿಗಳು ಸಾಯುತ್ತಾ ಇವೆ. ಯಾವುದಾದರೂ ಪರಿಹಾರ ಹೇಳಿ ಬಾಬಾ. ನಿಮ್ಮ ಅರಣ್ಯದ ಮೋಕ್ಷ ಒಂದು ಗರ್ಭಿಣಿಯ ಕೈಯ ಮೇಕೆಯಲ್ಲಿದೆ ಎಂದು ಹೇಳುತ್ತೇನೆ. ಮೇಕೆಯ ಕೈಯಲ್ಲಿ ಕಾಡಿನ ಮೋಕ್ಷ? ನನಗೆ ಅರ್ಥವಾಗಲಿಲ್ಲ. ನಾನು ವಿವರಿಸುತ್ತೇನೆ. ಚಂಪಾವತಿ ಎಂಬ ಗರ್ಭಿಣಿ ಮೇಕೆ ಪಾಕಿಸ್ತಾನ ಜರಿಯಲ್ಲಿ ಹೋಗಿ ಸ್ನಾನ ಮಾಡಿದ ದಿನ ನಿಮ್ಮ ಕಾಡಿನಲ್ಲಿ ಸಮೃದ್ಧವಾಗಿ ಮಳೆ ಬರುವುದು. ಆದರೆ ಆ ಮೇಕೆಯನ್ನು ಕಂಡುಹಿಡಿಯುವುದು ಹೇಗೆ ಬಾಬಾ? ಚಂಪಾ ಪಾಕಿಸ್ತಾನದ ಬಳಿ ಕಾಡಿನಲ್ಲಿ ವಾಸಿಸುತ್ತಾಳೆ. ಹೋಗಿ ಅವಳನ್ನು ಹುಡುಕಿಕೊಳ್ಳಿರಿ. ಶೇರ್ ಸಿಂಗ್ ತನ್ನ ಜೊತೆಗಾರರೊಂದಿಗೆ ಚಂಪಾ ಮೇಕೆಯನ್ನು ಹುಡುಕುತ್ತಾ ಪಾಕಿಸ್ತಾನದ ಕಡೆಗೆ ಹೊರಡುತ್ತೆ. ಮಹಾರಾಜ್, ಅಲ್ಲಿ ನೋಡಿ, ಪಾಕಿಸ್ತಾನ ಕಾಣಿಸ್ತಾ ಇದೆ. ಹೌದು, ಪಾಕಿಸ್ತಾನ ನದಿಯ ಆಚೆಯ ಬದಿಯಲ್ಲಿ ಚಂಪಾ ವಾಸಿಸುತ್ತಾಳೆ ಎಂದು ಬಾಬಾ ಹೇಳಿದ್ದಾರೆ. ಇದ್ರರ್ಥ ಚಂಪಾ ಇಲ್ಲೇ ಎಲ್ಲೋ ಇರ್ಬೇಕು. ಹೌದು, ಅವಳನ್ನು ಹುಡುಕೋಣ. ಎಲ್ರೂ ಸೇರ್ಕೊಂಡು ಚಂಪಾಳನ್ನು ಹುಡುಕ್ತಾರೆ. ನಂತರ ಚಂಪಾ ಕಾಡಿನಲ್ಲೇ ಕಾಣಿಸುತ್ತೆ. ನೀನು ಚಂಪಾ ಅಲ್ವಾ? ಹಾ, ಆದ್ರೆ ನೀವೆಲ್ಲ ಯಾರು? ನನ್ನ ಹೆಸರು ಶೇರ್ ಸಿಂಗ್. ನಾನು ಗೀರ್ ಕಾಡಿನಿಂದ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದೇನೆ. ನಮ್ಮ ಕಾಡಿನಲ್ಲಿ ಬರಗಾಲವಿದೆ ಮತ್ತು ಬಾಬಾ ಮಳೆ ತರಿಸಲು ನೀವು ನಮಗೆ ಸಹಾಯ ಮಾಡಬಹುದು ಎಂದು ಹೇಳಿದ್ದಾರೆ. ನನ್ ಪತಿ ಇಲ್ಲಿ ಇದ್ದಿದ್ರೆ ನಾನ್ ನಿಮಗ್ ಸಹಾಯ ಮಾಡಬಹುದಿತ್ತು. ಇದರರ್ಥ ನೀವು ನಮಗೆ ಸಹಾಯ ಮಾಡುವುದಿಲ್ಲವೇ? ನಿಮ್ಮ ಗಂಡ ಎಲ್ಲಿದ್ದಾನೆ? ನನ್ನ ಪತಿ ಜಾದೂಗಾರರಾಗಿದ್ರು. ಅವರು ಬಹಳ ಶಕ್ತಿಶಾಲಿ. ಆದ್ರೆ ರಾಕ್ಷಸರು ಅವ್ರನ್ನ ಸಾಯಿಸ್ಬಿಟ್ರು. ಓ, ಹಾಗಾದರೆ ಅವನು ನಿಮಗೆ ಆ ಮಂತ್ರಶಕ್ತಿ ನೀಡಲಿಲ್ಲವೇ? ಅವರ ಮಗ ನನ್ನ ಹೊಟ್ಟೆಯಲ್ಲಿದ್ದಾನೆ. ಯಾವಾಗ ಅವನಿಗೆ ಜನ್ಮವಾಗುತ್ತೋ ಅಂದಿನಿಂದ ನನ್ನ ಪತಿಯ ಜಾದೂನ ಶಕ್ತಿ ಎಲ್ಲ ನನಗ್ ಬಂದ್ಬಿಡುತ್ತೆ. ಹಾ, ಬಾಬಾ ಹೇಳಿದರು, ನೀನು ಪಾಕಿಸ್ತಾನದ ಸರೋವರದಲ್ಲಿ ಸ್ನಾನ ಮಾಡಿದಾಗ ಮಾತ್ರ ಮಾಂತ್ರಿಕ ಶಕ್ತಿ ನಿನಗೆ ಬರುತ್ತದೆ ಎಂದು. ಇದ್ ನನಗ್ ಗೊತ್ತು, ಆದ್ರೆ ನೀವೆಲ್ಲ ಯಾಕೆ ಇಲ್ಲಿಗೆ ಬಂದಿದ್ದೀರಿ? ಅದನ್ ನನಗ್ ಹೇಳಿ. ನಮ್ಮ ಕಾಡಿನಲ್ಲಿ ಬರಗಾಲವಿದೆ. ನೀವು ಪಾಕಿಸ್ತಾನ ಸರೋವರಕ್ಕೆ ಹೋಗಿ ಸ್ನಾನ ಮಾಡಿದಾಗ ಮಾತ್ರ ಮಳೆ ಬರುತ್ತದೆ ಎಂದು. ನಾನೇನಾದ್ರೂ ಪಾಕಿಸ್ತಾನದಲ್ಲಿ ಸ್ನಾನ ಮಾಡಿದ್ರೆ ಇಲ್ಲಿ ಮಳೆ ಬರೋದಾದ್ರೆ ನಾನು ಅದನ್ ಮಾಡೋಕ್ಕೂ ತಯಾರಿದ್ದೀನಿ. ಹಾ, ಇದು ನಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತದೆ ಮತ್ತು ನಿಮಗೆ ಮಾಂತ್ರಿಕ ಶಕ್ತಿಗಳು ಸಿಗುತ್ತವೆ. ಸರಿ, ಹಾಗಾದ್ರೆ ನಾಳೆನೆ ನಾವು ಪಾಕಿಸ್ತಾನಕ್ಕೆ ಹೋಗೋಣ. ಇದನ್ ಕೇಳಿ ಎಲ್ಲಾ ಪ್ರಾಣಿಗಳಿಗೂ ಖುಷಿಯಾಗುತ್ತೆ. ಪ್ರಯಾಣದ ತಯಾರಿಯನ್ನು ಮಾಡಿ. ನಾಳೆ ನಾವೆಲ್ಲರೂ ಪಾಕಿಸ್ತಾನದ ಕಡೆಗೆ ಹೋಗೋಣ. ಮರುದಿನವೇ ಶೇರ್ ಸಿಂಗ್ ಚಂಪಾ ಮೇಕೆ ಮತ್ತು ಎಲ್ಲಾ ಪ್ರಾಣಿಗಳನ್ನ ಕರ್ಕೊಂಡು ಪಾಕಿಸ್ತಾನಕ್ಕೆ ಹೊರಡುತ್ತೆ. ಈಗ ಎಲ್ರೂ ಪಾಕಿಸ್ತಾನಕ್ಕೆ ಹೋಗ್ತಿದ್ದಾರೆ. ಸ್ವಲ್ಪ ಸಮಯ ನಡೆದ್ಮೇಲೆ ಎಲ್ರೂ ನದಿ ಬಳಿಗೆ ಬರ್ತಾರೆ. ಶೇರ್ ಸಿಂಗ್ ನದಿ ಒಳಗೆ ಕಾಲಿಟ್ ಕೂಡ್ಲೆ ಅಲ್ಲೊಂದು ರಾಕ್ಷಸ ಪ್ರತ್ಯಕ್ಷವಾಗ್ಬಿಡುತ್ತೆ. ಮೂರ್ಖ ಜೀವಿಗಳೇ, ನೀವು ಈ ನದಿಯನ್ನು ದಾಟಲು ಸಾಧ್ಯವಿಲ್ಲ. ಯಾರಾದರೂ ನದಿಯನ್ನು ದಾಟಲು ಪ್ರಯತ್ನಿಸಿದರೆ ನಾನು ಅವರನ್ನ ಕೊಲ್ಲುತ್ತೇನೆ. ಈ ರಾಕ್ಷಸನ ಮಾತನ್ನು ಕೇಳಿ ಎಲ್ರಿಗೂ ಭಯವಾಗುತ್ತೆ. ಆದ್ರೆ ಅದೇ ಸಮಯಕ್ಕೆ ಸರಿಯಾಗಿ ಚಂಪಾ ಹೇಳುತ್ತೆ, ಏ ರಾಕ್ಷಸ, ನೀನು ನನ್ನನ್ನ ಗುರ್ತು ಹಿಡಿಲಿಲ್ವಾ? ನಾನು ಜಾದೂಗಾರ ಮಂಗಲ್ನ ಪತ್ನಿ. ಏನು, ನೀನು ಮಾಂತ್ರಿಕ ಮಗನ ಹೆಂಡತಿಯೇ? ಹೌದು ದೈತ್ಯರಾಜ. ಹಾಗಾದರೆ ನೀನು ಪಾಕಿಸ್ತಾನಕ್ಕೆ ಹೇಗೆ ಹೋಗುತ್ತಿದ್ದೀಯಾ? ಪಾಕಿಸ್ತಾನದ ಒಂದು ನದಿಯಲ್ಲಿ ನಾನು ಸ್ನಾನ ಮಾಡಿದ್ರೆ ನನ್ನ ಹೊಟ್ಟೆಲಿರುವಂತಹ ಮಗುಗೆ ಜಾದುವಿನ ಶಕ್ತಿ ಬರುತ್ತಂತೆ. ನಮ್ಮ ಕಾಡಿನಲ್ಲಿ ಮಳೆ ಬರುತ್ತದೆ. ನಮ್ಮ ಕಾಡು ಹಲವು ವರ್ಷಗಳಿಂದ ಬರಗಾಲದಲ್ಲಿ ಬಳಲುತ್ತಿದೆ. ನೀವೆಲ್ಲರೂ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಹೋಗುತ್ತಿದ್ದೀರಿ. ಆದ್ದರಿಂದ ನಾನು ನಿಮ್ಮನ್ನು ತಡೆಯಲು ಹೋಗಿ. ಚಂಪಾಳೊಂದಿಗೆ ಎಲ್ಲಾ ಪ್ರಾಣಿಗಳು ಈ ನದಿಯನ್ನ ದಾಟಿದ ಮೇಲೆ ಎಲ್ಲಾ ಪ್ರಾಣಿಗಳು ಪಾಕಿಸ್ತಾನವನ್ನು ತಲುಪುತ್ತಾರೆ. ನೋಡಿ, ಈಗ ನಾವು ಪಾಕಿಸ್ತಾನ ಅರಣ್ಯದಲ್ಲಿ ಬಂದಿದ್ದೇವೆ. ಆದ್ದರಿಂದ ಎಚ್ಚರವಾಗಿರಬೇಕು. ಹಾ, ನಾವು ಬಹಳ ಬೇಗ ಆ ನದಿಯನ್ನ ತಲುಪಬೇಕು. ಅದರಲ್ಲಿ ಸ್ನಾನ ಮಾಡಿ ನಾನು ಶಕ್ತಿ ಪಡಿಬೇಕು ಮತ್ತೆ ಕಾಡಿನಲ್ಲಿ ಮಳೆ ಬರಿಸ್ಬೇಕು. ಅಲ್ಲಿ ಪಾಕಿಸ್ತಾನದ ಕಾಡಿನ ರಾಜ ಶೇರ್ ಸಿಂಗ್ ಕೂಡ ಬಹಳ ಚಿಂತೆಯಲ್ಲಿತ್ತು. ವಜೀರ್ ಅಲ್ಲ, ಕಳೆದ 5 ವರ್ಷಗಳಿಂದ ನಮ್ಮ ಕಾಡಿನಲ್ಲಿ ಮಳೆಯಾಗಿಲ್ಲ. ಇದರಿಂದಾಗಿ ಪ್ರಾಣಿಗಳು ಸಂಕಟದಿಂದ ಸಾಯುತ್ತಿವೆ. ಅಲ್ಲಿವರೆಗೆ ನಾವೆಲ್ಲರೂ ಉಪವಾಸ ವನವಾಸ ಸಾಯಬೇಕಾಗುತ್ತದೆ. ಇನ್ಶಾಲ್ಲಾ, ಈ ಸಮಸ್ಯೆಗೆ ನಾವು ಶೀಘ್ರದಲ್ಲಿ ಪರಿಹಾರ ಕಂಡುಕೊಳ್ಳಬಹುದು. ಆಗ ಇದ್ದಕ್ಕಿದ್ದಂತೆ ಒಂದು ಹದ್ದು ಬಂದು ಹೇಳುತ್ತೆ, ಎಲ್ಲರೂ ಶಾಂತರಾಗಿರಿ. ಭಾರತದ ಪ್ರಾಣಿಗಳು ನಮ್ಮ ಗಡಿಯನ್ನು ಪ್ರವೇಶಿಸುವುದನ್ನು ನೋಡಿದ್ದೇನೆ. ಅವರ ಜೊತೆಯಲ್ಲಿ ಮೇಕೆ ಇದೆಯೇ? ಹೌದು ಮಹಾರಾಜರೇ.
ನಾನು ಅವನಿಗಾಗಿ ಕಾಯುತ್ತಿದ್ದೆ. ಹದ್ದಿನ ಮಾತನ್ನು ಕೇಳಿ ಶೇರ್ ಸಿಂಗ್ ಭಯ ಪಡ್ಲಿಲ್ಲ, ಜೋರಾಗಿ ನಗೋಕ್ ಶುರು ಮಾಡ್ತು. ಇದನ್ ನೋಡಿ ಈ ತೋಳ ಕೇಳುತ್ತೆ, ಕ್ಷಮಿಸಿ ಮಹಾರಾಜರೇ, ನೀವು ಅವನಿಗೆ ಕಾಯುತ್ತಿದ್ದೀರಾ? ನನಗೆ ಏನೂ ಅರ್ಥವಾಗಲಿಲ್ಲ. ನಾನು ವಿವರಿಸುತ್ತೇನೆ. ವಾಸ್ತವವಾಗಿ ಫಕೀರ್ ಬಾಬಾ ನನಗೆ ಹೇಳಿದರು, ಬಾಬಾ, ನನ್ನ ಕಾಡಿನಲ್ಲಿ ಹಲವು ವರ್ಷಗಳಿಂದ ಮಳೆಯಾಗಿಲ್ಲ. ದಯವಿಟ್ಟು ಮಳೆ ಬರಿಸಲು ಏನಾದರೂ ದಾರಿ ತೋರು. ನಿಮ್ಮ ಕಾಡಿನಲ್ಲಿ ಮಳೆ ಬರಿಸುವುದಕ್ಕಾಗಿ ಒಂದು ಉಪಾಯವಿದೆ, ನೀನು ಮಾಡಬಹುದೇ? ನನ್ನ ನಾಡಿಗಾಗಿ ನಾನು ಬೇಕಾದ್ದನ್ನು ಮಾಡಬಲ್ಲೆ ಬಾಬಾ. ಸರಿ, ಹಾಗಾದರೆ ಕೇಳು. ಹಿಂದೂಸ್ತಾನದ ಕಾಡಿನಲ್ಲಿ ಮಾಂತ್ರಿಕ ಮಗನ ಹೆಂಡತಿ ಚಂಪಾ ಗರ್ಭಿಣಿಯಾಗಿದ್ದಾಳೆ. ನೀವು ಅವಳನ್ನು ಹೇಗಾದರೂ ಮಾಡಿ ಪಾಕಿಸ್ತಾನಕ್ಕೆ ಕರೆದು ಸರೋವರದಲ್ಲಿ ಸ್ನಾನ ಮಾಡಿಸಿದರೆ ನಿಮ್ಮ ಕಾಡಿನಲ್ಲಿ ಬಹಳಷ್ಟು ಮಳೆಯಾಗುತ್ತದೆ. ಆ ಮೇಕೆ ತನ್ನ ಸ್ವಂತ ಇಚ್ಛೆಯಿಂದ ಇಲ್ಲಿಗೆ ಬರುತ್ತಿಲ್ಲ, ಬದಲಾಗಿ ನಮ್ಮ ಇಚ್ಛೆಯಿಂದಾಗಿ ಈಗ ನೀವು ನಾನು ಹೇಳುತ್ತಿರುವುದನ್ನು ಮಾಡುತ್ತಲೇ ಇರಿ. ನಂತರ ಶೇರ್ ಖಾನ್ ಎಲ್ರಿಗೂ ಹೇಳುತ್ತೆ, ಹಿಂದೂಸ್ತಾನದ ಪ್ರಾಣಿಗಳನ್ನು ಸ್ವಾಗತಿಸಿ ಎಂದು. ಮಹಾರಾಜರೇ, ಶತ್ರು ದೇಶದಿಂದ ಪ್ರಾಣಿಗಳು ಏಕೆ ಸ್ವಾಗತಿಸುತ್ತಿದ್ದೀರಿ? ಇದು ಸ್ವಾಗತಾರ್ಹವಲ್ಲ, ಬದಲಾಗಿ ಒಂದು ಪಿತೂರಿ. ಸ್ವಲ್ಪ ಸಮಯದಲ್ಲೇ ಹಿಂದೂಸ್ತಾನ ಮತ್ತು ಪಾಕಿಸ್ತಾನದ ಪ್ರಾಣಿಗಳು ಎದುರು ಬದಲಾಗ್ತವೆ. ಪಾಕಿಸ್ತಾನದ ಪ್ರಾಣಿಗಳು ತುಂಬಾ ಹೃದಯದಿಂದ ಸ್ವಾಗತಿಸ್ತವೆ. ನೀವು ನಮ್ಮನ್ನು ಪೂರ್ಣ ಹೃದಯದಿಂದ ಸ್ವಾಗತಿಸುತ್ತೀರಿ ಎಂದು ನಾನು ನಂಬಿರಲಿಲ್ಲ. ಹೇಳಿ ಸ್ನೇಹಿತರೆ, ನೀವು ಪಾಕಿಸ್ತಾನಕ್ಕೆ ಏಕೆ ಬಂದಿದ್ದೀರಿ? ನಾವೊಂದು ನದಿಯನ್ನ ಹುಡುಕ್ತಿದ್ದೀವಿ, ಅದ್ರಲ್ಲಿ ನಾನು ಸ್ನಾನ ಮಾಡ್ಬೇಕು. ಚಂಪಾ ಸರೋವರದಲ್ಲಿ ಸ್ನಾನ ಮಾಡಿದರೆ ನಮ್ಮ ಕಾಡಿನಲ್ಲಿ ಮಳೆ ಬರುತ್ತದೆ. ಅಲ್ಹಮ್ದುಲಿಲ್ಲಾ, ಅಲ್ಹಮ್ದುಲಿಲ್ಲಾ. ದಯೆ ಮತ್ತು ಕರುಣೆ ಕೇಳುವುದಿಲ್ಲ. ನಾನು ಸರೋವರಕ್ಕೆ ಹೋಗೋಣ. ನಂತರ ಶೇರ್ ಖಾನ್ ಎಲ್ಲರನ್ನೂ ಆ ನದಿ ಬಳಿ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಚಂಪಾ ಮತ್ತು ಎಲ್ಲಾ ಪ್ರಾಣಿಗಳು ಸ್ನಾನ ಮಾಡ್ತವೆ. ಜಲಪಾತದಲ್ಲಿ ಸ್ನಾನ ಮಾಡಿದ್ಮೇಲೆ ಈ ಮೇಕೆಗೆ ಜಾದುವಿನ ಶಕ್ತಿ ಬಂದ್ಬಿಡುತ್ತೆ. ಜಲಪಾತದಿಂದ ಈ ಮೇಕೆ ಆಚೆ ಬಂದ್ ಕೂಡ್ಲೆ ಈ ಮಗುವಿನ ಜನ್ಮವಾಗುತ್ತೆ. ಇದನ್ ನೋಡಿ ಮೇಕೆಗಿಂತ ಈ ಶೇರ್ ಖಾನ್ಗೆ ಹೆಚ್ಚು ಖುಷಿ. ಶುಭ ದಿನ, ಶುಭ ದಿನ. ಎಲ್ಲರಿಗೂ ಅಭಿನಂದನೆಗಳು. ನನ್ನನ್ನು ಅಮರರನ್ನಾಗಿ ಮಾಡುವವನು ಪಾಕಿಸ್ತಾನದ ನೆಲದಲ್ಲಿ ಹುಟ್ಟಿದ್ದಾನೆ ನೋಡಿ. ಶೇರ್ ಖಾನ್ನ ಬಾಯಿಂದ ಈ ಮಾತು ಕೇಳಿ ಎಲ್ರಿಗೂ ಆಶ್ಚರ್ಯ. ನಿಮ್ಮನ್ನು ಅಮರರನ್ನಾಗಿಸುವವರ ಜನ್ಮ ಆಗಿದೆ, ಇದ್ರ ಅರ್ಥ ಏನು? ನನಗೆ ಫಕೀರ್ ಬಾಬಾ ಹೇಳಿದ್ದರು, ಗರ್ಭಿಣಿಯಾದ ಭಾರತೀಯ ಮೇಕೆಯ ನವಜಾತ ಶಿಶುವನ್ನು ತಿಂದರೆ ನಾನು ಅಮರನಾಗುತ್ತೇನೆ. ಆದರೆ ಸಾಧು ಬಾಬಾ ನನಗೆ ಹೇಳಿದ್ದರು, ಚಂಪಾ ಪಾಕಿಸ್ತಾನ ಸರೋವರದಲ್ಲಿ ಸ್ನಾನ ಮಾಡಿದರೆ ನಮ್ಮ ಕಾಡಿಗೆ ಮಳೆ ಬರುತ್ತದೆ ಎಂದು. ನೀವು ಹಿಂದೂಸ್ತಾನಿ ಜನರು ಬುದ್ಧಿಗೇಡಿಗಳೆಂದು. ಅಂದರೆ ಬಾಬರ ಬಳಿಗೆ ಹೋಗಿದ್ದೀರಿ, ಸರಿಯೇ? ಈ ನರಿ ನಿಮ್ಮನ್ನು ಕರೆದುಕೊಂಡು ಹೋಗಿತ್ತು. ಹೌದು, ಸಿಂಹವಾಗಿದ್ದರು ನೀ ದೊಡ್ಡ ಮೂರ್ಖ. ನಾನು ಈ ನರಿಯನ್ನು ಖರೀದಿಸಿದ್ದೇನೆ. ಅದು ನನ್ನ ಸೂಚನೆ ಮೇರೆಗೆ ನಿನ್ನನ್ನು ಸಾಧುವಿನ ಬಳಿಗೆ ಕರೆದೊಯ್ದಿತ್ತು. ನರಿ, ನೀನು ದ್ರೋಹಿ. ಕ್ಷಮಿಸು ಮಹಾರಾಜ, ಏಕಂದ್ರೆ ಶೇರ್ ಖಾನ್ನ ರಾಜನಾದ್ ಕೂಡ್ಲೆ ನನ್ನನ್ನ ಕಾಡಿನ ಮಂತ್ರಿಯನ್ನಾಗಿಸ್ತಾರೆ. ಅದೇನೋ ಹೇಳ್ತಾರಲ್ಲ, ಕುರುಡಿ ಮದ್ವೆಲ್ ಉಂಡವನೇ ಜಾಣ ಅಂತ. ಮತ್ತು ಬಾಬಾ, ಆ ಬಾಬಾ ಕೂಡ ನಾನು ಕಳಿಸಿದ ಫಕೀರ್ ಬಾಬಾ ಆಗಿದ್ದರು. ಆದ್ರೆ ನೀನ್ ಯಾಕೆ ಹಾಗೆ ಮಾಡ್ದೆ? ಅಮರನಾಗಲು ನಾನು ನಿಮ್ಮ ಮಗುವನ್ನು ತಿಂದ ತಕ್ಷಣ ಅಮರನಾಗುತ್ತೇನೆ. ಶೇರ್ ಖಾನ್ ಆ ಮಗುವನ್ನು ತಿನ್ನೋಕೆ ಮುಂದೆ ಹೋದ್ ಕೂಡ್ಲೆ ಅಲ್ಲೊಬ್ರು ಬಾಬನ ಪ್ರತ್ಯಕ್ಷವಾಗತ್ತೆ. ನಿಲ್ಲು ಶೇರ್ ಸಿಂಗ್, ಕಥೆಯು ಇನ್ನೂ ರಹಸ್ಯಮಯವಾಗಿದೆ. ಋಷಿಮುನಿಗಳನ್ನು ಅಲ್ಲಿ ನೋಡಿ ಈ ಪ್ರಾಣಿಗಳಿಗೆಲ್ಲ ಸಂತೋಷವಾಗತ್ತೆ. ವಾಸ್ತವದಲ್ಲಿ ನೀವು ಕಳಿಸಿದ ವ್ಯಕ್ತಿ ವೇಷ ಬದಲಿಸಿದ ಫಕೀರನೇ ಆಗಿದ್ದ. ಆದರೆ ನಾನು ಅವನನ್ನು ಗುರುತಿಸಿದೆ. ಮತ್ತು ನಂತರ ನಾವು ಅವನನ್ನು ಸೆರೆ ಹಿಡಿದು ಜೈಲಿನಲ್ಲಿ ಇಟ್ಟಿದ್ದೇವೆ. ನಿನಗೆ ನಮ್ಮ ಷಡ್ಯಂತ್ರದ ಬಗ್ಗೆ ಮೊದ್ಲೇ ಗೊತ್ತಿತ್ತಾ? ಹೌದು ನರಿ, ನಾನು ರಾಜ. ನಾನು ಇಡೀ ಕಾಡನ್ನು ನೋಡಿಕೊಳ್ಳಬಲ್ಲೆ. ಹಾಗಾಗಿ ನಿನ್ನ ಮೇಲೆ ಕಣ್ಣಿಡಲು ಸಾಧ್ಯವಿಲ್ಲವೇ? ನಂತರ ಋಷಿಮುನಿಗಳು ಈ ಶೇರ್ ಖಾನ್ಗೆ ಹೇಳ್ತಾರೆ, ನಿಜವಾಗಿಯೂ ಈ ಜೇರಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಕಾಡಿಗೆ ಮಳೆ ಬರುತ್ತದೆ. ಮತ್ತೆ ಸ್ನಾನ ಮಾಡಿದ್ಮೇಲೆ ನನ್ನ ಪತಿಯ ಜಾದುವಿನ ಶಕ್ತಿ ಎಲ್ಲ ನನಗ್ ಬರೋದಿತ್ತು, ಅದೀಗ ಬಂದಾಗಿದೆ ನನ್ಗೆ. ಹಾಗಾದರೆ ಈ ಶಕ್ತಿಯ ಕಾರಣದಿಂದಾಗಿ ನೀವು ಚಂಪಾ ಅಥವಾ ಅವಳ ಮರಿಯನ್ನು ಮುಟ್ಟಲು ಸಾಧ್ಯವಿಲ್ಲ. ನೀನು ನನ್ನ ದೇಶಕ್ಕೆ ಬಂದು ನನಗೆ ಸವಾಲು ಹಾಕುತ್ತೀಯಾ? ನಾವು ಭಾರತೀಯರು ಎಲ್ಲಿಗೆ ಹೋದರೂ ನಮ್ಮ ವರ್ತನೆ ಒಂದೇ ಆಗಿರುತ್ತದೆ. ನಾನು ಅಮರನಾಗಿರುವುದನ್ನು ಯಾರೂ ತಡೆಯುವುದಿಲ್ಲ. ಈಗ ಈ ಕುರಿಮರಿಯನ್ನು ತಿನ್ನುತ್ತೇನೆ. ಶೇರ್ ಖಾನ್ ಈ ಮಗುವನ್ನು ತಿನ್ನೋಕೆ ಮುಂದೆ ಹೋದ್ ಕೂಡಲೇ ಚಂಪಾ ತನ್ನ ಶಕ್ತಿಯಿಂದಾಗಿ ಶೇರ್ ಖಾನ್ ಅನ್ನ ಸಾಯಿಸ್ಬಿಡುತ್ತೆ. ಶೇರ್ ಖಾನ್ ನ ಲೆಕ್ಕಾಚಾರ ಮುಗೀತು. ಈಗ ನರಿಗೇನ್ ಮಾಡೋದು ಮಹಾರಾಜ್ರೆ? ನನಗೆ ತುಂಬಾ ಹಸಿವಾಗಿದೆ. ಈಗಲೇ ಅವನನ್ನು ತಿಂದು ದ್ರೋಹಕ್ಕಾಗಿ ಶಿಕ್ಷಿಸುತ್ತೇನೆ. ಬೇಡ,
ರಾಜ್ರೇ, ಬೇಡ, ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಿಸ್ಬಿಡಿ. ಶೇರ್ ಸಿಂಗ್ ಪಾಪ ಮಾಡುವವನಿಗಿಂತ ದಯೆ ತೋರಿಸಲು ಮೇಲು, ಅವನನ್ನು ಕ್ಷಮಿಸಿ ಬಿಡು. ಬಾಬಾ ಅವರ ಮಾತನ್ನು ಕೇಳಿದ ಮೇಲೆ ಶೇರ್ ಸಿಂಗ್ ನರಿಯನ್ನು ಕ್ಷಮಿಸುತ್ತೆ. ನಂತರ ಎಲ್ಲರೂ ತಮ್ಮ ಕಾಡಿಗೆ ವಾಪಸ್ ಬರ್ತಾರೆ. ಕಾಡಿಗೆ ಬಂದ ಕೂಡಲೇ ಮಳೆ ಶುರುವಾಗುತ್ತೆ. ಚಂಪಾ, ನಿನ್ನಿಂದಾಗಿ ಕಾಡಿಗೆ ಸಂತೋಷ ಮರಳಿದೆ. ಅದಕ್ಕಾಗಿಯೇ ಇಂದಿನಿಂದ ನೀನು ನಮ್ಮೊಂದಿಗೆ ಕಾಡಿನಲ್ಲಿ ಇರಬೇಕೆಂದು ನಾನು ಬಯಸುತ್ತೇನೆ. ಶೇರ್ ಸಿಂಗ್ ನ ಮಾತನ್ನು ಕೇಳಿದ ಮೇಲೆ ಈ ಚಂಪಾ ಇದೇ ಕಾಡಿನಲ್ಲಿ ಉಳ್ಕೊಳ್ಳುತ್ತೆ. ಈಗ ಎಲ್ಲಾ ಪ್ರಾಣಿಗಳು ಕಾಡಿನಲ್ಲಿ ಸಂತೋಷದಿಂದ ಇದ್ದಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.